ಓಂ ಶಾಂತಿ. ಸಾಕಾರನಲ್ಲಿ ಇಂದಿನ ತಾರೀಕಾಗಿದೆ 28/4/26। मीठे बच्चे, बाप समान लवली बनने के लिए अपने को आत्मा बिंदु समझ बिंदु बाबा को याद करो। ತಂದೆ ತಿಳಿಸ್ತಾರೆ, ಮಧುರದ ಮಕ್ಕಳೇ, ತಂದೆ ಸಮಾನ ಮಧುರ ಆಗಕ್ಕೋಸ್ಕರ ತಮ್ಮನ್ನ ತಾವು ಆತ್ಮ ಬಿಂದು ಅಂತ ತಿಳಿದು ಬಿಂದು ತಂದೆಯನ್ನ ನೆನಪು ಮಾಡಿ. ಪ್ರಶ್ನೆ ಆಗಿದೆ, याद में रहने के गुप्त हड्डी मेहनत हर एक बच्चे को करनी है क्यों? ನೆನಪಿನಲ್ಲಿ ಇರುವಂತಹ ಗುಪ್ತವಾದಂತಹ ಶ್ರಮವನ್ನ ಪ್ರತಿಯೊಂದು ಮಗು ಮಾಡಬೇಕು, ಯಾಕೆ? ಉತ್ತರ ಆಗಿದೆ, क्योंकि याद के बिगर आत्मा पाप आत्मा से पुण्य आत्मा नहीं बन सकती। ಯಾಕೆಂದರೆ ನೆನಪು ಮಾಡದೆ ಆತ್ಮ ಪಾಪ ಆತ್ಮದಿಂದ ಪುಣ್ಯ ಆತ್ಮ ಆಗೋದೇ ಇಲ್ಲ. जब पुण्य याद में रहेंगे ದೇಹಿ ಅಭಿಮಾನಿ ಬನೆ ತಬ್ ವಿಕರ್ಮ ವಿನಾಶ. ಯಾವಾಗ ಗುಪ್ತ ನೆನಪಿನಲ್ಲಿ ಇರ್ತೀವಿ, ದೇಹಿ ಅಭಿಮಾನಿಯಾಗಿರ್ತೀವಿ, ಆಗ ವಿಕರ್ಮ ವಿನಾಶ ಆಗುತ್ತೆ. ಧರ್ಮರಾಜ್ ಕೆ ಸಜಾ ಸೆ ಬಚನೆ ಕಾ ಸಾಧನ್ ಭಿ ಯಾದ್ ಹೈ. ಧರ್ಮರಾಜನ ಶಿಕ್ಷೆಯಿಂದ ಬಿಡುಗಡೆ ಆಗೋದಕ್ಕೆ ಸಾಧನೆನೂ ನೆನಪಾಗಿದೆ. माया के तूफान याद में ही बिगड़ डालते, इसी याद की गुप्त मेहनत करो, तभी लक्ष्मी नारायण जैसे लवली बन जाएंगे. ಮಾಯೆಯ ಬಿರುಗಾಳಿ ನೆನಪಿನಲ್ಲಿ ವಿಘ್ನವನ್ನು ಹಾಕತ್ತೆ. ಅದಕ್ಕೋಸ್ಕರ ನೆನಪಿನ ಗುಪ್ತ ಶ್ರಮದಲ್ಲಿ ಇರಿ, ಆಗ ಲಕ್ಷ್ಮೀ ನಾರಾಯಣ ಸಮಾನ ಬಹಳ ಪ್ರಿಯರಾಗ್ತೀರಾ. ಹಾಡಾಗಿದೆ. ಓಂ ನಮಃ ಶಿವಾಯ. ओम शांति। ये महिमा है सबके पिता की, याद किया जाता भगवान अर्थात बाप को। उन्हें मात पिता कहते हैं. ये महिमे ಎಲ್ಲ ತಂದೆದಾಗಿದೆ. ನೆನಪು ಮಾಡಲಾಗತ್ತೆ ಭಗವಂತ ಅಂದರೆ ತಂದೆಯನ್ನ, ಅವರಿಗೆ ತಂದೆ ತಾಯಿ ಅಂತ ಹೇಳಲಾಗತ್ತೆ. गॉड फादर भी कहा जाता, ऐसे नहीं सब मनुष्यों को गॉड फादर कहेंगे. गॉड फादर ಅಂತ ಹೇಳಲಾಗತ್ತೆ. ಆ ರೀತಿ ಅಲ್ಲ, ಎಲ್ಲ ಮನುಷ್ಯ ಮಾತ್ರರಿಗೆ गॉड फादर ಅಂತ ಅಂತೀವಿ. बाप तो उनको लौकिक बाप को भी कहते. लौकिक बाप जिसको कहते हैं वह फिर पारलौकिक बाबा को याद करते. ತಂದೆ ಅಂತ ಲೌಕಿಕ ತಂದೆಯನ್ನು ಅಂತಾರೆ, ಲೌಕಿಕ ತಂದೆಗೂ ಅಂತಾರೆ, ಮತ್ತೆ ಪಾರಲೌಕಿಕ ತಂದೆಗೂ ತಂದೆ ಅಂತಾರೆ. ವಾಸ್ತವದಲ್ಲಿ ನೆನಪು ಆತ್ಮನೇ ಮಾಡುತ್ತೆ. ಲೌಕಿಕ ತಂದೆ ಇದ್ದರೂ ಅವರನ್ನ ನೆನಪು ಮಾಡುತ್ತೆ. वो आत्मा अपने रूप को ऑक्यूपेशन को नहीं जानती. आत्मा अपने को ही नहीं जानती तो गॉड फादर को कैसे जाने? ಆತ್ಮ ತನ್ನ ರೂಪವನ್ನ ಕರ್ತವ್ಯವನ್ನ ಅರ್ಥ ಮಾಡ್ಕೊಂಡಿಲ್ಲ. ಆತ್ಮ ತನ್ನನ್ನು ತಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ ಮೇಲೆ गॉड फादर ಅನ್ನ ಹೆಂಗ್ ಅರ್ಥ ಮಾಡ್ಕೊಳತ್ತೆ? अपने लौकिक फादर को तो सब जानते, उनसे वर्षा मिलता, नहीं तो याद क्यों करे? ತನ್ನ ಲೌಕಿಕ ತಂದೆಯನ್ನ ಎಲ್ಲರೂ ಅರ್ಥ ಮಾಡ್ಕೊಂತಾರೆ, ಅವರಿಂದ ಆಸ್ತಿ ಸಿಗತ್ತೆ, ಇಲ್ಲ ಅಂದರೆ ಯಾಕೆ ನೆನಪು ಮಾಡಬೇಕು? पारलौकिक बाप से जरूर वर्षा मिलता होगा, कहते हैं वो गॉड फादर. ಪಾರಲೌಕಿಕ ತಂದೆಯಿಂದನೂ ಆಸ್ತಿ ಸಿಗತ್ತೆ अंतरे ओ गॉड फादर. उसमें रहम क्षमा मांगते क्योंकि पाप करते रहते. ये भी ड्रामा में नोंद. ಅವರಿಂದ ಕರುಣೆ ದಯೆಯನ್ನ ಬೇಡ್ತಾ ಇರ್ತಾರೆ, ಯಾಕೆಂದರೆ ಪಾಪ ಮಾಡ್ತಿರ್ತಾರೆ. ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. परंतु आत्मा को जानना और फिर परमात्मा को जानना ये डिफिकल्ट सब्जेक्ट. ಆದರೆ ಆತ್ಮವನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದು ಇದು ಬಹಳ ಕಷ್ಟದ ಸಬ್ಜೆಕ್ಟ್ ಆಗಿದೆ. ಈಸಿ ತೆ ಈಸಿ और डिफिकल्टी से डिफिकल्ट बल कितना भी साइंस आदि सीखते जिससे मून तक चले जाते. ಸಹಜಕ್ಕಿಂತ ಸಹಜ
ಮತ್ತೆ ಕಷ್ಟಕ್ಕಿಂತ ಕಷ್ಟ. ಬಲ ಸೈನ್ಸ್ ಎಲ್ಲ ಕಲಿಬಹುದು, ಅದರಿಂದ ಚಂದ್ರನವರೆಗೂ ಸಹ ಹೋಗ್ತಾರೆ. तो भी इस नॉलेज के आगे वो तुच्छ है, अपने को और बाप को जानना बड़ा मुश्किल. ಆದರೆ ಈ ಜ್ಞಾನದ ಮುಂದೆ ಅದು ತುಚ್ಛ ಆಗಿದೆ. ತನ್ನನ್ನ ಮತ್ತು ತಂದೆಯನ್ನ ಬಹಳ ಕಷ್ಟದಿಂದ ಅರ್ಥ ಮಾಡಿಕೊಳ್ತಾರೆ. जो भी बच्चे अपने को ब्रह्म कुमार कुमारी कहलाते वो भी आत्मा को आत्मा निश्चय करे. ಯಾರೆಲ್ಲ ಮಕ್ಕಳು ತಮ್ಮನ್ನ ತಾವು ಬ್ರಹ್ಮ ಕುಮಾರ್ ಕುಮಾರಿ ಅಂತ ಹೇಳ್ತಾರೆ, ಅವರು ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಲಿ. मैं आत्मा बिंदु हूँ, हमारा बाप भी बिंदु है, ये भूल जाते. ये है डिफिकल्ट सब्जेक्ट. ನಾನು ಆತ್ಮ ಬಿಂದು, ನನ್ನ ತಂದೆ ಬಿಂದು, ಇದನ್ನ ಮರ್ತೋಗ್ತಾರೆ. ಇದೇ ಬಹಳ ಶ್ರಮವಾದ ಸಬ್ಜೆಕ್ಟ್. अपने को आत्मा में भूल जाते तो बाबा को याद करना भी भूल जाते. देही अभिमानी बनने का अभ्यास नहीं. ತಮ್ಮನ್ನ ತಾವು ಆತ್ಮ ಅಂತ ಮರ್ತೋಗ್ತಾರೆ, ತಂದೆಯನ್ನ ನೆನಪು ಮಾಡೋದು ಮರ್ತೋಗ್ತಾರೆ. ದೇಹಿ ಅಭಿಮಾನಿ ಆಗುವ ಅಭ್ಯಾಸ ಇಲ್ಲ. आत्मा बिंदी है, उसमें ही 84 जन्म का पाठ नोंदा है. जो मैं आत्मा भिन्न भिन्न शरीरली पाठ बजाती, ये गड़ी गड़ी भूल जाती. ಆತ್ಮ ಬಿಂದು ಆಗಿದೆ, ಅದರಲ್ಲಿ 84 ಜನ್ಮದ ಪಾತ್ರ ತುಂಬಿದೆ. ಏನು ನಾನು ಆತ್ಮ ಭಿನ್ನ ಭಿನ್ನ ದೇಹವನ್ನು ಪಡೆದು ಪಾತ್ರವನ್ನು ಅಭಿನಯ ಮಾಡ್ತೀನಿ, ಇದು ಗಡಿ ಗಡಿ ಮರ್ತೋಗತ್ತೆ. मुख्य बात यही समझने की आत्मा और परमात्मा को समझने के सिवाय ಬಾಕಿ ನಾಲೆಜ್ ತೋ ಸಬ್ಕೆ ಬುದ್ಧಿ ಮೇ ಆ ಜಾತಾ. ಮುಖ್ಯ ಮಾತು ಇದನ್ನೇ ಅರ್ಥ ಮಾಡ್ಕೋಬೇಕು. ಆತ್ಮ ಮತ್ತೆ ಪರಮಾತ್ಮನನ್ನ ಅರ್ಥ ಮಾಡ್ಕೊಳೋದು ಬಿಟ್ಟು ಮಿಕ್ಕಿದ್ದೆಲ್ಲ ಜ್ಞಾನ ಬುದ್ಧಿಯಲ್ಲಿ ಬಂದ್ಬಿಡತ್ತೆ. हम 84 जन्म लेते, सूर्यವಂಶಿ ಚಂದ್ರವಂಶಿ ಬಂತೆ. ये ಚಕ್ರ तो बहुत सहज है. ನಾವು 84 ಜನ್ಮವನ್ನ ಪಡಿತೀವಿ, ಸೂರ್ಯವಂಶಿ ಚಂದ್ರವಂಶಿ ಆಗ್ತೀವಿ. ಈ ಚಕ್ರ ಅಂತೂ ಬಹಳ ಸಹಜ ಅಲ್ವಾ. समझ जाते, परंतु सिर्फ चक्र को जानने से इतना फायदा नहीं जितना अपने को आत्मा निश्चय कर बाबा को याद करने में फायदा है. ಅರ್ಥ ಮಾಡ್ಕೊಂತಾರೆ, ಆದರೆ ಸುಮ್ಮನೆ ಚಕ್ರವನ್ನು ಅರ್ಥ ಮಾಡ್ಕೊಳೋದ್ರಿಂದ ಲಾಭ ಇಲ್ಲ. ಎಷ್ಟು ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡ್ಕೊತಾರೆ, ತಂದೆಯನ್ನು ನೆನಪು ಮಾಡ್ತಾರೆ, ಅಷ್ಟೇ ಲಾಭ ಇರುತ್ತೆ. ಮೇ ಆತ್ಮ ಸ್ಟಾರ್ ಹೂ, ಫಿರ್ ಬಾಪ್ ಭಿ ಅತಿ ಸೂಕ್ಷ್ಮ ಹೈ. ನಾನು ಆತ್ಮ ನಕ್ಷತ್ರ, ನನ್ನ ತಂದೆನೂ ಸ್ಟಾರ್, ಅತಿ ಸೂಕ್ಷ್ಮ ಆಗಿದ್ದಾರೆ. ವಹಿ ಸದ್ಗತಿ ದಾತ, ಉಸ್ಕೋ ಯಾದ್ ಕರ್ನೆ ಸೆ ವಿಕರ್ ವಿನಾಶ್ ಹೋತೆ. ಅವರೇ ಸದ್ಗತಿ ದಾತ ಆಗಿದ್ದಾರೆ, ಅವರನ್ನ ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗುತ್ತೆ. इस तारीख से कोई भी निरंतर याद, इस तरीके से कोई निरंतर याद नहीं करते, देही अभिमानी नहीं बनते. ಈ ವಿಧಾನದಲ್ಲಿ ಯಾರು ನಿರಂತರ ನೆನಪು ಮಾಡೋದಿಲ್ಲ, ದೇಹಿ ಅಭಿಮಾನಿ ಆಗೋದಿಲ್ಲ. घड़ी घड़ी ये याद रहे मैं आत्मा हूँ, बाबा का फरमान है मुझे याद करो तो विकर्म विनाश होंगे, मैं बिंदु हूँ. ಗಡಿ ಗಡಿ ನೆನಪಿರಲಿ, ನಾನು ಆತ್ಮನಾಗಿದ್ದೀನಿ, ನನ್ನ ತಂದೆಯ ಆಜ್ಞೆ ಆಗಿದೆ, ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತೆ, ನಾನು ಬಿಂದು ಆಗಿದ್ದೀನಿ. यहाँ पाटदारी आकर बना हूँ, मेरे में 5 विकारों की कट चढ़ी है. ಐರನ್ ಏಜ್ ಮೇ है, ನಾನು ಪಾತ್ರಧಾರಿಯಾಗಿದ್ದೀನಿ, ನನ್ನಲ್ಲಿ 5 ವಿಕಾರಗಳ ತುಕ್ಕು ಇದೆ, ಕಬ್ಬಿಣದ ಪ್ರಪಂಚ ಆಗಿದೆ. आप गोल्डन एज में जाना है, इसलिए बाबा को बहुत प्यार से याद करना. इस रीति बाबा को याद करेंगे तब कट निकल जाएंगी, ये है मेहनत. ಈಗ ಚಿನ್ನದ ಪ್ರಪಂಚಕ್ಕೆ ಹೋಗಬೇಕು, ಅದಕ್ಕೋಸ್ಕರ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಈ ವಿಧಾನದಲ್ಲಿ ತಂದೆಯನ್ನ ನೆನಪು ಮಾಡಿದಾಗ ತುಕ್ಕು ಇಳಿದೋಗುತ್ತೆ, ಇದೇ ಶ್ರಮ ಆಗಿದೆ. सर्विस की लाभार्थ तो बहुत मारते हैं, आज ये सर्विस किया बहुत प्रभावित हुए, परंतु शिव बाबा समझते आत्मा और परमात्मा के ज्ञान पर कुछ भी प्रभाव नहीं है. ಸೇವೆಯ ದೊಡ್ಡಸ್ತಿಕೆಯನ್ನು ಬಹಳಷ್ಟು ಹೇಳ್ಕೊಂತಿರ್ತಾರೆ. ಇವತ್ತು ಈ ಸೇವೆ ಮಾಡಿದ್ವಿ, ಇವರು ಬಹಳಷ್ಟು ಪ್ರಭಾವಿತರಾದರು. ಶಿವ ಬಾಬಾ ತಿಳಿಸ್ತಾರೆ, ಆತ್ಮ ಮತ್ತು ಪರಮಾತ್ಮದ ಜ್ಞಾನದ ಪ್ರಭಾವ ಅಂತೂ ಇಲ್ಲವಲ್ಲ.
भारत हेवन और हेल कैसे बनता, 84 जन्म कैसे लेते, सतो रजो तमो में कैसे आते, ये सिर्फ सुनकर प्रभावित होते. ಭಾರತ ಸ್ವರ್ಗದಿಂದ ನರಕ ಯಾವ ರೀತಿ ಆಯಿತು, 84 ಜನ್ಮವನ್ನು ಯಾವ ರೀತಿ ಪಡೆದ್ವಿ, ಸತೋಯಿಂದ ರಜೋ ತಮೋದಲ್ಲಿ ಯಾವ ರೀತಿ ಬಂದ್ವಿ, ಸುಮ್ಮನೆ ಕೇಳಿ ಪ್ರಭಾವಿತರಾಗ್ತದೆ. आत्मा निराकार है ये भी समझ जाते, बाकी में आत्मा हो, मेरे में 84 जन्मों का पाठ भरा है. ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಇದನ್ನು ಸಹ ತಿಳ್ಕೊಂತಾರೆ. ಬಾಕಿ ನಾನು ಆತ್ಮನಾಗಿದ್ದೀನಿ, ನನ್ನಲ್ಲಿ 84 ಜನ್ಮದ ಪಾತ್ರ ತುಂಬಿದೆ. बापी बिंदे उसमें सारा ज्ञान है, उसको याद करना, ये बातें कोई भी समझते नहीं. ತಂದೆನೂ ಬಿಂದು ಆಗಿದ್ದಾರೆ, ಅವರಲ್ಲಿ ಎಲ್ಲ ಜ್ಞಾನ ಇದೆ, ಇದನ್ನ ನೆನಪು ಮಾಡಬೇಕು. ಈ ಮಾತು ಯಾರಿಗೂ ಅರ್ಥ ಆಗಲ್ಲ. मुख्य बात समझते नहीं, वर्ल्ड की हिस्ट्री ज्योग्राफी की नॉलेज बाबा ही देते. गवर्नमेंट भी चाहती है कि वर्ल्ड की हिस्ट्री ज्योग्राफी होनी चाहिए. ಮುಖ್ಯ ಮಾತೇ ಅರ್ಥ ಮಾಡ್ಕೊಳಲ್ಲ. ಪ್ರಪಂಚದ ಹಿಸ್ಟ್ರಿ ಜಾಗ್ರಫಿ ಜ್ಞಾನ ಬಾಬಾನೇ ಕೊಡ್ತಾರೆ. ಗೌರ್ಮೆಂಟು ಇಷ್ಟಪಡತ್ತೆ ಪ್ರಪಂಚದ ಚರಿತ್ರೆ ಭೂಗೋಳ ಇರಬೇಕಾಗಿದೆ. ये तो उनसे भी सूक्ष्म बातें हैं. आत्मा क्या है, उसमें कैसे 84 का पार्ट है, ये भी ಅವಿನಾಶಿ. ಇದಂತೂ ಅದಕ್ಕಿಂತ ಸೂಕ್ಷ್ಮ. ಆತ್ಮ ಎಂಥದಾಗಿದೆ, ಅದರಲ್ಲಿ ಯಾವ ರೀತಿ 84 ಜನ್ಮದ ಪಾತ್ರ ಇದೆ, ಇದಾಗಿದೆ ಅವಿನಾಶಿ. ये याद करना, अपने को बिंदु समझना और बाप को याद करना, जिससे विकर विनाश हो. इस योग में कोई भी तत्पर नहीं रहते. इस याद में रहे तो बहुत लवली हो जाए. ಇದನ್ನ ನೆನಪು ಮಾಡಬೇಕು. ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೋಬೇಕು, ತಂದೆಯನ್ನ ನೆನಪು ಮಾಡಬೇಕು. ಇದರಿಂದ ವಿಕರ್ಮ ವಿನಾಶ ಆಗುತ್ತೆ. ಈ ಯೋಗದಲ್ಲಿ ಯಾರು ನಿಮಗ್ನರಾಗಿ ಇರೋದಿಲ್ಲ. इस याद में रहे तो बहुत लवली हो जाए. ये लक्ष्मी नारायण देखो कितने लवली है. ಈ ನೆನಪಿನಲ್ಲಿದ್ದಾಗ ಅವರು ಬಹಳ ಲವ್ಲಿ ಆಗ್ಬಿಡ್ತಾರೆ. ಈ ಲಕ್ಷ್ಮೀ ನಾರಾಯಣ ನೋಡಿ ಎಷ್ಟು ಪ್ರಿಯರಾಗಿದ್ದಾರೆ. यहाँ के मनुष्य तो देखो कैसे खुद में कहते हमारे में कोई गुण नहीं. ಇಲ್ಲಿನ ಮನುಷ್ಯರು ನೋಡಿ ಯಾವ ರೀತಿ ಇದ್ದಾರೆ, ಸ್ವಯಂ ಅಂತಾರೆ ನಮ್ಮಲ್ಲಿ ಯಾವುದೇ ಗುಣ ಇಲ್ಲ. हम जैसे मलेच्छ है, आप स्वच्छ है. जब अपने को आत्मा निश्चय कर बाबा को याद करे तब सफलता मिलेने. ನಾವು ಅಸ್ವಚ್ಛ ಆಗಿದ್ದೀವಿ, ತಾವು ಸ್ವಚ್ಛರಾಗಿದ್ದೀರ. ಯಾವಾಗ ತಮ್ಮನ್ನ ತಾವು ಆತ್ಮ ಅಂತಾನೆ ನಿಶ್ಚಯ ಮಾಡಿ ತಂದೆಯನ್ನ ನೆನಪು ಮಾಡ್ತಾರೆ, ಆಗ ಸಫಲತೆ ಸಿಗತ್ತೆ. नहीं तो सफलता बहुत थोड़ी मिलती. समझते हमारे में बहुत अच्छा ज्ञान है. ಇಲ್ಲ ಅಂದರೆ ಸಫಲತೆ ಬಹಳ ಕಡಿಮೆ ಸಿಗತ್ತೆ. ಅನ್ಕೊಂತಾರೆ ನಮ್ಮಲ್ಲಿ ಬಹಳ ಒಳ್ಳೆ ಜ್ಞಾನ ಇದೆ. वर्ल्ड की हिस्ट्री ज्योग्राफी हम जानते, परंतु योग का चार्ट नहीं बताते. ಪ್ರಪಂಚದ ಚರಿತ್ರೆ ಭೂಗೋಳ ನಮಗೆ ಗೊತ್ತಿದೆ, ಆದರೆ ಯೋಗದ ಚಾರ್ಟ್ ಅನ್ನು ತಿಳಿಸೋದೇ ಇಲ್ಲ. मुश्किल कोई है जो इस अवस्था में रहते, अर्थात अपने को आत्मा समझ बाबा को याद करते. बहुतों को अभ्यास नहीं. ಶ್ರಮದಿಂದ ಈ ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ, ಯಾರು ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡ್ತಾರೆ. ಬಹಳಷ್ಟು ಜನಕ್ಕೆ ಅಭ್ಯಾಸನೇ ಇರಲ್ಲ. बाबा समझते कि बच्चे सिर्फ ज्ञान का चक्र बुद्धि में फिराते, बाकी में आत्मा हूँ. बाबा से हमको योग लगाना जिससे आयरन एज से निकल गोल्डन एज में जाए. ಬಾಬಾ ತಿಳ್ಕೊಂತಾರೆ ಮಕ್ಕಳು ಜ್ಞಾನದ ಚಕ್ರವನ್ನ ಬುದ್ಧಿಯಲ್ಲಿ ತಿರುಗಿಸ್ಬೇಕು. ಬಾಕಿ ನಾನು ಆತ್ಮನಾಗಿದ್ದೀನಿ, ತಂದೆಯಿಂದ ನಮಗೆ ಜ್ಞಾನ ಸಿಗ್ತಾ ಇದೆ. ಇದರಿಂದ ಕಬ್ಬಿಣದಿಂದ ನಾವು ಚಿನ್ನದ ಪ್ರಪಂಚಕ್ಕೆ ಹೋಗ್ತೀವಿ. मुझ आत्मा को बाबा को जानना है, उसकी याद में ही रहना. ये बहुतों का अभ्यास कम है, बहुत आते भी है. ನಾನು ಆತ್ಮನಾಗಿದ್ದೀನಿ, ತಂದೆಯನ್ನ ಅರ್ಥ ಮಾಡ್ಕೋಬೇಕು, ಅವರನ್ನ ನೆನಪು ಮಾಡ್ತಾ ಇರಬೇಕು. ಇದು ಬಹಳಷ್ಟು ಜನಕ್ಕೆ ಕಡಿಮೆ ಅಭ್ಯಾಸ ಇದೆ. ಬಹಳಷ್ಟು ಜನ ಬರ್ತಾರೆ, अच्छा अच्छा भी कहते, बाकी उसको ये पता नहीं पड़ता अंदर कितनी कट लगी हुई है.
ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ. ಬಾಕಿ ಅವರಿಗೆ ಆಂತರ್ಯದಲ್ಲಿ ಗೊತ್ತಾಗಲ್ಲ ಎಷ್ಟೊಂದು ತುಕ್ಕಿದೆ. ಸುಂದರ್ ಸೆ ಶ್ಯಾಮ್ ಬನ್ ಗಯೆ, ಫಿರ್ ಸುಂದರ್ ಕೈಸೆ ಬನೆ ಈ ಕೋಯಿ ನಹೀ ಜಾನ್ತಾ. ಸುಂದರನಿಂದ ಶ್ಯಾಮ ಆಗ್ಬಿಟ್ವಿ, ಇವಾಗ ಸುಂದರ ಹೆಂಗಾಗೋದು ಇದು ಯಾರಿಗೂ ಅರಿವಿಲ್ಲ. सिर्फ स्टेज ज्योग्राफी जानने का काम नहीं, पावन कैसे बने सजाना कहानी का उपाय है सिर्फ याद में रहे. ಹಿಸ್ಟ್ರಿ ಜಾಗ್ರಫಿ ತಿಳ್ಕೊಳೋದು ಕೆಲಸ ಅಲ್ಲ, ಆದರೆ ಪಾವನ ಹೆಂಗಾಗೋದು, ಶಿಕ್ಷೆಯಿಂದ ಹೆಂಗೆ ನಾವು ಮುಕ್ತರಾಗೋದು. ಶಿಕ್ಷೆಯನ್ನ ಮುಕ್ತರಾಗಬೇಕಂದ್ರೆ ನೆನಪಿನಲ್ಲಿ ಇರಬೇಕು. योग ठीक नहीं होगा तो धर्मराज की सजाएं खाएंगे, ये बहुत बड़ी सब्जेक्ट है जिसको कोई उठा नहीं सकता. ನೆನಪಿನಲ್ಲಿ ಸ್ಥಿರವಾಗಿಲ್ಲ ಅಂದರೆ ಧರ್ಮರಾಜನ ಶಿಕ್ಷೆಯನ್ನು ತಿಂತೀವಿ. ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ, ಇದು ಯಾರು ತಗೊಳ್ಳೋದೇ ಇಲ್ಲ. ज्ञान में अपने को मियाँ मिट्टू समझकर बैठते, इसमें कोई शक नहीं. मूल बात है याद की. ಜ್ಞಾನದಲ್ಲಿ ತಮ್ಮನ್ನ ತಾವು ಬಹಳಷ್ಟು ತಿಳ್ಕೊಂಡಿದ್ದೀವಿ ಅನ್ಕೊಂಡು ಕೂತ್ಕೊಂತಾರೆ, ಇದರಲ್ಲಿ ಏನೂ ಡೌಟ್ ಇಲ್ಲ. ಮುಖ್ಯವಾದ ಮಾತು ಯೋಗ ಆಗಿದೆ. याद में बहुत कच्चे हैं इसलिए बाबा कहते खबरदार रहो, सिर्फ पंडित नहीं बनना, मैं आत्मा हूँ मुझे बाबा को याद कर. ಯೋಗದಲ್ಲಿ ಬಹಳಷ್ಟು ಕಚ್ಚಾಗಿದೆ, ಅದಕ್ಕೆ ತಂದೆ ತಿಳಿಸ್ತಾರೆ ಎಚ್ಚರಿಕೆಯಿಂದ ಇರಿ, ಸುಮ್ಮನೆ ಪಂಡಿತರಾಗಬೇಡಿ, ನಾನು ಆತ್ಮನಾಗಿದ್ದೀನಿ, ನಾನು ತಂದೆಯನ್ನ ನೆನಪು ಮಾಡಬೇಕು. ಬಾಬಾ ಕೆ ಫರ್ಮಾನ್ ದಿಯಾ ಮನ್ಮನಾಭೋ ಯೇ ಹೇ ಮಹಾಮಂತ್ರ. ತಂದೆ ಆಜ್ಞೆಯನ್ನ ನೀಡಿದರೆ ಮನ್ಮನಾಭವ, ಇದಾಗಿದೆ ಮಹಾಮಂತ್ರ. अपने को स्टार समझ बाबा को भी स्टार समझे, फिर बाबा को याद करो, बाबा का कोई बड़ा रूप नहीं सामने आता. ತಮ್ಮನ್ನ ತಾವು ನಕ್ಷತ್ರ ಅಂತ ತಿಳಿದು ನಕ್ಷತ್ರ ತಂದೆಯನ್ನ ನೆನಪು ಮಾಡಬೇಕು. ತಂದೆ ದೊಡ್ಡ ರೂಪ ಏನೂ ಇಲ್ಲ. तो देही अभिमानी बनने में मेहनत है, विश्व के महाराजा महारानी एक बनते जिसकी लाखों प्रजा बनती. प्रजा तो बहुत है ना. ದೇಹಿ ಅಭಿಮಾನಿ ಆಗೋದ್ರಲ್ಲಿ ಶ್ರಮ ಇದೆ. ವಿಶ್ವದ ಮಹಾರಾಜರ ಮಹಾರಾಣಿ ಒಬ್ಬರೇ ಆಗ್ತಾರೆ, ಅವರಿಗೆ ಲಕ್ಷಾಂತರ ಪ್ರಜೆಗಳಿರ್ತಾರೆ. ಪ್ರಜೆಗಳಂತೂ ಬಹಳಷ್ಟು ಜನ ಇರ್ತಾರೆ. हिस्ट्री ज्योग्राफी को जानना तो सहज है, परंतु जब अपने को आत्मा समझ बाबा को याद करेंगे तब पावन बनेंगे. ये अभ्यास बड़ा डिफिकल्ट है. ಚರಿತ್ರೆ ಭೂಗೋಳವನ್ನ ತಿಳಿಯೋದು ಸಹಜ, ಆದರೆ ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡೋದು ಆಗ ಮಾತ್ರ ಪಾವನ ಆಗ್ತೀವಿ. ಈ ಅಭ್ಯಾಸ ಬಹಳ ಕಠಿಣವಾಗಿದೆ. याद करने बैठेंगे तो बहुत तूफान विघ्न डालते, कोई आधा घंटा भी एक रस बैठे बड़ा मुश्किल. ನೆನಪಿನಲ್ಲಿ ಕೂತಾಗ ಬಹಳಷ್ಟು ಬಿರುಗಾಳಿ ವಿಘ್ನವನ್ನ ಆಗತ್ತೆ. ಯಾರಾದರೂ ಅರ್ಧ ಗಂಟೆನೂ ಏಕರಸ ಕುತ್ಕೊಳ್ಳೋದು ಬಹಳ ಕಷ್ಟ. घड़ी घड़ी भूल जाते, इसमें सच्ची सच्ची गुप्त मेहनत है, चक्र का राज भी जानना सहज. ಗಡಿ ಗಡಿ ಮರ್ತೋಗ್ತೀವಿ, ಇದರಲ್ಲಿ ಸತ್ಯವಾದ ಗುಪ್ತ ಶ್ರಮ ಇದೆ. ಚಕ್ರದ ರಹಸ್ಯ ತಿಳಿಯೋದು ಸಹಜ. बाकी देही अभिमानी हो बाबा को याद करना ये मुश्किल कोई समझते और उस एक्ट में आते. बाबा की याद से ही तुम पावन बनेंगे. ಬಾಕಿ ದೇಹಿ ಅಭಿಮಾನಿಯಾಗಿ ತಂದೆಯನ್ನ ನೆನಪು ಮಾಡೋದು ಕಷ್ಟ ಅನ್ಕೊಂತಾರೆ, ಮತ್ತೆ ಅದು ಕರ್ಮದಲ್ಲೂ ತರಬೇಕು. ತಂದೆಯ ನೆನಪಿನಿಂದಲೇ ತಾವು ಪಾವನ ಆಗ್ತೀರಾ. निरोगी काया बड़ी आयु मिलेंगे. सिर्फ वर्ल्ड की हिस्ट्री ज्योग्राफी समझाने से माला का दाना नहीं बन सकता. ಆರೋಗ್ಯವಾದ ದೇಹ ಬಹಳ ದೊಡ್ಡ ಆಯುಷ್ಯ ಸಿಗತ್ತೆ. ಸುಮ್ಮನೆ ಚರಿತ್ರೆ ಭೂಗೋಳವನ್ನ ತಿಳಿದಾಗ ಮಾಲೆಯ ಮಣಿ ಆಗೋದಿಲ್ಲ. दाना बनेंगी याद से, ये मेहनत कोई से पहुंचती नहीं. ಮಣಿ ಆಗ್ತೀವಿ ನೆನಪಿನಿಂದ. ಈ ಶ್ರಮ ಎಲ್ಲರಿಗೂ ತಲುಪಕ್ಕೆ ಸಾಧ್ಯ. खुद भी समझते हम याद में नहीं रहते, अच्छे अच्छे महारथी इस बात में ढीले हैं. ಸ್ವಯಂ ತಿಳ್ಕೊಂತಾರೆ ನಾವು ನೆನಪಿನಲ್ಲಿ ಇರಲ್ಲ. ದೊಡ್ಡ ದೊಡ್ಡ ಮಹಾರಥಿಗಳು ಈ ಮಾತಿನಲ್ಲಿ ಲೂಸ್ ಇರ್ತಾರೆ. ಮುಖ್ಯ ಬಾತ್ ಸಮझाना आता ही नहीं, वो बात ही मुश्किल.
ಮುಖ್ಯವಾದ ಮಾತು ತಿಳಿಸ್ಕೊಡಕ್ಕೆ ಬರಲ್ಲ, ಆ ಮಾತೇ ಶ್ರಮ ಆಗಿದೆ. ಕಲಕ್ಕೆ ಆಯು ಇನ್ನೋನೆ ಕಡಿ ಕರ್ ದಿಯಾ ತುಮ್ 5000 ವರ್ಷ ಸಿದ್ಧ ಕರ್ತೆ ಹೋ. ಕಲ್ಪದ ಆಯಸ್ಸು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ, ತಾವಂತೂ 5000 ವರ್ಷ ಅಂತೀರಾ. परंतु आत्मा परमात्मा का राज कुछ भी नहीं जानते, याद ही नहीं करते, इसलिए अवस्था डगमग रहती है, देह अभिमान बहुत है. ಆದರೆ ಆತ್ಮ ಪರಮಾತ್ಮದ ರಹಸ್ಯ ಏನು ಗೊತ್ತಿಲ್ಲ, ನೆನಪೇ ಮಾಡಲ್ಲ, ಅದಕ್ಕೆ ಸ್ಥಿತಿ ಏರುಪೇರು ಆಗತ್ತೆ. ದೇಹ ಅಭಿಮಾನ ಬಹಳಷ್ಟು ಇದೆ. देही अभिमानी बने तब माला का दाना बन सके, ऐसे नहीं. वर्ल्ड की हिस्ट्री ज्योग्राफी समझाते, इसलिए हम माला के दाने में आ जाएंगे नहीं. ದೇಹಿ ಅಭಿಮಾನಿಯಾಗಿರ್ಬೇಕು, ಆಗ ಮಾಲೆಯ ಮಣಿ ಆಗ್ತೀವಿ. ಆ ರೀತಿ ಎಲ್ಲ ಪ್ರಪಂಚದ ಚರಿತ್ರೆ ಭೂಗೋಳ ತಿಳಿಸೋದ್ರಿಂದ ನಾವು ಮಾಲೆಯ ಮಣಿ ಆಗ್ತೀವಿ ಇಲ್ಲ. ಆತ್ಮ इतनी छोटी है, इसमें 84 का पार्ट भरा है. इस बात को पहले पहले बुद्धि में लाना, ಈ ಚಕ್ರ को याद करना. ಆತ್ಮ ಇಷ್ಟು ಸಣ್ಣದಾಗಿದೆ, ಇದರಲ್ಲಿ 84 ಜನ್ಮದ ಪಾತ್ರ ತುಂಬಿದೆ. ಈ ಮಾತನ್ನ ಮೊಟ್ಟ ಮೊದಲು ಬುದ್ಧಿಯಲ್ಲಿ ತರಬೇಕು, ನಂತರ ಚಕ್ರದ ನೆನಪು ಮಾಡಬೇಕು. मूल बात है योग की, योग अवस्था चाहिए. पाप आत्मा से पुण्य आत्मा बनना, आत्मा पवित्र होंगी याद से. ಮುಖ್ಯವಾದ ಮಾತು ನೆನಪು. ಯೋಗದ ಸ್ಥಿತಿ ಬೇಕು, ಪಾಪ ಆತ್ಮದಿಂದ ಪುಣ್ಯ ಆತ್ಮ ಆಗಬೇಕು, ಆತ್ಮ ಪವಿತ್ರ ಆಗತ್ತೆ ಯೋಗದಿಂದ. योग बल वाले ही धर्मराज के दंडे से बच सकते, ये मेहनत बड़ी मुश्किल कोई से होती. ಯೋಗ ಬಲದವರೇ ಧರ್ಮರಾಜನ ಶಿಕ್ಷೆಯಿಂದ ಮುಕ್ತರಾಗ್ತಾರೆ. ಈ ಒಂದು ಶ್ರಮ ಬಹಳ ಕಷ್ಟದಿಂದ ಯಾರೋ ಒಬ್ಬರು ಮಾಡ್ತಾರೆ. माया के तूफान में बहुत आएंगे, ये बहुत हड्डी गुप्त मेहनत है. ಲಕ್ಷ್ಮೀ ನಾರಾಯಣ್ ಬನ್ನ ಮಾಸಿ का घर नहीं ना. ಮಾಯೆಯ ಬಿರುಗಾಳಿನೂ ಬಹಳಷ್ಟು ಬರುತ್ತೆ, ಇದು ಬಹಳ ದೊಡ್ಡ ಗುಪ್ತ ಶ್ರಮ ಆಗಿದೆ, ಅಂದರೆ ಡೀಪ್ ಆದ ಶ್ರಮ ಆಗಿದೆ. ಲಕ್ಷ್ಮೀನಾರಾಯಣ ಆಗೋದು ಚಿಕ್ಕಮ್ಮನ ಮನೆ ಅಲ್ವಲ್ಲ. ये अभ्यास हो जाए तो चलते फिरते बाबा की याद आती रहे, इसको ही योग कहा जाए. ಈ ಅಭ್ಯಾಸ ಬಂದ್ಬಿಟ್ರೆ ನಡೀತಾ ಓಡಾಡ್ತಾ ತಂದೆ ನೆನಪಿನಲ್ಲೇ ಇರ್ತೀವಿ, ಇದಕ್ಕೆ ಯೋಗ ಅಂತಾರೆ. बाकी ये ज्ञान की बातें तो छोटे छोटे बच्चे भी समझ जाए, चित्रों में सब युग आदि लगे हैं, ये तो कॉमन है. ಬಾಕಿ ಜ್ಞಾನದ ಮಾತುಗಳು ಸಣ್ಣ ಸಣ್ಣ ಮಕ್ಕಳು ಅರ್ಥ ಮಾಡ್ಕೊಂತಾರೆ. ಚಿತ್ರಗಳಲ್ಲಿ ಎಲ್ಲ ಯುಗಗಳನ್ನು ತೋರಿಸಿದ್ದಾರೆ, ಇದಂತೂ ಕಾಮನ್ ಆಗಿದೆ. जब कोई भी कार्य शुरू करते तो स्वास्तिका लगाते, ये निशानी है सत्युग त्रेता. बाकी ऊपर में है छोटा सा संघ. ಯಾವಾಗ ಏನೇ ಒಂದು ಕಾರ್ಯವನ್ನ ಮಾಡುವಾಗ ಸ್ವಾಸ್ತಿಕವನ್ನ ಬರೀತೀವಿ, ಇದು ಚಿಹ್ನೆ ಆಗಿದೆ ಸತ್ಯುಗ ತ್ರೇತ ದ್ವಾಪರ ಕಲಿಯುಗದ್ದು. ಮೇಲೆ ಸಣ್ಣದಾದ ಯುಗ ಸಂಗಮ ಆಗಿದೆ. तो पहले अपने को आत्मा समझ बाबा को याद करते रहेंगे, तभी वो शांति फैल सकती, योग से विकर विनाश. ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡ್ತಾ ಇರಬೇಕು, ಆಗ ಆ ಶಾಂತಿ ಎಲ್ಲ ಕಡೆ ಹರಡುತ್ತೆ, ಯೋಗದಿಂದ ವಿಕರ್ಮ ವಿನಾಶ ಆಗುತ್ತೆ. सारी दुनिया इस बात में भूली हुई है, आत्मा परमात्मा के बारे में कोई कहते परमात्मा हजारों सूर्य से तेज है, परंतु ये कैसे हो सकता. ಇಡೀ ಪ್ರಪಂಚ ಈ ಮಾತನ್ನು ಮರೆತಿದೆ, ಆತ್ಮ ಮತ್ತೆ ಪರಮಾತ್ಮನ ಬಗ್ಗೆ. ಕೆಲವರಂತಾರೆ ಪರಮಾತ್ಮ 100 ಸೂರ್ಯಕ್ಕಿಂತಲೂ ತೇಜೋಮಯ ಅಂತ. ಇದು ಹೆಂಗಾಗಕ್ಕೆ ಸಾಧ್ಯ. जबकि कहते आत्मा सो परमात्मा, फिर तो दोनों एक हुए ना, छोटे बड़ा का फर्क नहीं पड़ सकता. ಯಾವಾಗ ಅಂತಾರೆ ಆತ್ಮನೇ ಪರಮಾತ್ಮ ಅಂದಮೇಲೆ ಎರಡು ಒಂದೇ ಆಗೋಯ್ತಲ್ಲ, ಸಣ್ಣದು ದೊಡ್ಡದಕ್ಕೆ ಏನು ವ್ಯತ್ಯಾಸ ಇರಲ್ಲ. इस पर भी समझाना, आत्मा का भी रूप बिंदी है, आत्मा सो परमात्मा है तो परमात्मा भी बिंदी ठहरा, इसमें फर्क हो ना सके. ಇದರ ಬಗ್ಗೆನೂ ತಿಳಿಸ್ಬೋದಾಗಿದೆ. ಆತ್ಮದ ರೂಪ ಬಿಂದು, ಆತ್ಮನೇ ಪರಮಾತ್ಮ ಆಗೋದಾದ್ರೆ ಪರಮಾತ್ಮನ ರೂಪನು ಬಿಂದುನೂ ಆಗಿರಬೇಕಲ್ಲ, ಈ ವಿಷಯದಲ್ಲಿ ಎಂಥದೇ ವ್ಯತ್ಯಾಸ ಇಲ್ಲ. सब परमात्मा
जाए तो सब क्रिएटर हो जाए, सर्व की सद्गति करने वाला तो एक बाप है. ಎಲ್ಲರೂ ಪರಮಾತ್ಮ ಆಗ್ಬಿಟ್ರೆ ಎಲ್ಲರೂ ರಚಯಿತ ಆಗ್ಬಿಡ್ತಾರೆ. ಸರ್ವರ ಸದ್ಗತಿ ಮಾಡುವವರು ಒಬ್ಬ ತಂದೆನೇ ಅಲ್ವಾ. बाकी तो हर एक को अपना पाठ मिला है, ये बुद्धि में बिठाना पड़े, समझ की बात. ಬಾಕಿ ಪ್ರತಿಯೊಬ್ಬರು ತಮ್ಮ ಪಾತ್ರ ಏನು ಸಿಕ್ಕಿದೆ ಅದನ್ನು ಮಾಡಬೇಕು, ಬುದ್ಧಿಯಲ್ಲಿ ಇದನ್ನು ಕೂರಿಸಬೇಕು, ಅರ್ಥ ಮಾಡಿಕೊಳ್ಳುವ ವಿಷಯ. बाबा कहते मुझे याद करो तो कट निकलती जाएंगी, ये मेहनत है. एक तो आधा कलब देह अभिमान हो रहते. ತಂದೆ ಅಂತಾರೆ ನನ್ನ ನೆನಪಿನಿಂದ ನಿಮ್ಮ ತುಕ್ಕೋಗತ್ತೆ, ಇದೇ ಶ್ರಮ. ಒಂದಂತೂ ಅರ್ಧ ಕಲ್ಪ ದೇಹದ ಅಭಿಮಾನದಲ್ಲೇ ಇರ್ತೀರ. सतयुग में देही अभिमानी रहते भी बाबा को याद नहीं करते, ज्ञान को नहीं जानते. ಸತ್ಯುಗದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಇದ್ದರೂ ತಂದೆಯನ್ನ ಅರ್ಥ ಮಾಡ್ಕೊಳೋದಿಲ್ಲ, ಜ್ಞಾನನೇ ಇರೋದಿಲ್ಲ. ये समय जो तुमको ज्ञान मिलता वो नॉलेज गुम हो जाती. वहां सिर्फ इतना जानते कि हम आत्मा एक शरीर छोड़ दूसरा लेते पाठ बजाते. ಈ ಸಮಯದಲ್ಲಿ ತಮಗೇನು ಜ್ಞಾನ ಸಿಕ್ಕಿದೆ, ಈ ಜ್ಞಾನನೂ ಮರೆಯಾಗ್ಬಿಡುತ್ತೆ. ಇಷ್ಟು ಮಾತ್ರ ಗೊತ್ತಿರತ್ತೆ, ನಾನು ಆತ್ಮ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ಪಡಿತೀನಿ, ಪಾತ್ರವನ್ನ ಮಾಡಬೇಕಾಗಿದೆ. इसमें फर्क की क्या बात है, हर एक को अपना अपना पाठ बजाना, रोने से क्या होगा. ಇದರಲ್ಲಿ ವ್ಯತ್ಯಾಸದ ಮಾತೇನಿದೆ, ಪ್ರತಿಯೊಬ್ಬರಿಗೂ ತನ್ನದೇ ಆದ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಅಳೋದ್ರಿಂದ ಏನಿರುತ್ತೆ. ये समझाया जाता, अगर कुछ समझे तो शांति आ जाए, कुछ समझेंगे तो औरों को भी समझाए. ಇದನ್ನು ತಿಳಿಸಲಾಗತ್ತೆ. ಏನಾದರೂ ಅರ್ಥ ಮಾಡಿಕೊಂಡ್ರೆ ಶಾಂತಿ ಬಂದ್ಬಿಡತ್ತೆ. ಸ್ವಯಂ ಅರ್ಥ ಮಾಡಿಕೊಂಡ್ರೆ ಇತರರಿಗೂ ತಿಳಿಸ್ತಾರೆ. बुजुर्ग लोग समझाते भी है, रोने से क्या वापस थोड़ी आएगा. शरीर छोड़ आत्मा निकल गई, इसमें रोने की क्या बात है. ವೃದ್ಧರಂತಾರೆ ಅಳೋದ್ರಿಂದ ಯಾರಾದರೂ ವಾಪಸ್ ಬರ್ತಾರ. ಶರೀರ ಬಿಟ್ಟು ಆತ್ಮ ಹೊಟ್ಟೋಯ್ತು, ಅಳೋದ್ರಿಂದ ಏನು ಸಿಗುತ್ತೆ, ಇದರಲ್ಲಿ ಏನಿದೆ. अज्ञान काल में भी ऐसे समझते थे, परंतु वह थोड़े ही जानते आत्मा और परमात्मा क्या चीज है. ಅಜ್ಞಾನ ಕಾಲದಲ್ಲೂ ಈ ರೀತಿ ತಿಳ್ಕೊಂತಿದ್ರು, ಆದರೆ ಅವರಿಗೇನು ಗೊತ್ತು ಆತ್ಮ ಪರಮಾತ್ಮ ಎಂಥ ವಸ್ತು ಆಗಿದೆ. आत्मा में कान पड़ी वो तो समझते आत्मा निर्लेप है, तो ये बहुत माइन बातें हैं. बाबा जानते बहुत बच्चे याद में नहीं रहे, ಆತ್ಮದಲ್ಲೇ ತುಕ್ಕು ಬಿದ್ದಿದೆ, ಅವ್ರಿಗೇನು ಗೊತ್ತು ಆತ್ಮ ನಿರ್ಲೇಪ ಅಲ್ಲ ಅಂತ. ಇದು ಬಹಳ ಸೂಕ್ಷ್ಮವಾದ ಮಾತು. ತಂದೆ ತಿಳಿಸ್ತಾರೆ, ಬಹಳಷ್ಟು ಮಕ್ಕಳು ನೆನಪಿನಲ್ಲೇ ಇರೋದಿಲ್ಲ. सिर्फ समझाने से क्या होगा, बहुत प्रभावित हुए, परंतु इससे उनका कोई कल्याण थोड़ी हुआ. ಸುಮ್ಮನೆ ತಿಳಿಸೋದ್ರಿಂದ ಏನಾಗತ್ತೆ, ಬಹಳಷ್ಟು ಜನ ಪ್ರಭಾವಿತರಾದರು, ಆದರೆ ಇದರಿಂದ ಅವರ ಕಲ್ಯಾಣ ಏನಾದರೂ ಆಯ್ತಾ. ಆತ್ಮ ಪರಮಾತ್ಮ की पहचान मिले तब समझे बरोबर हम उनके बच्चे हैं, बाबा ही पतित पावन है. ಆತ್ಮ ಪರಮಾತ್ಮನ ಪರಿಚಯ ಸಿಗಬೇಕು, ಆವಾಗ ಅರ್ಥ ಮಾಡ್ಕೊತಾರೆ ನಾವು ಅವರ ಸಂತಾನ, ತಂದೆನೇ ಪತಿತ ಪಾವನ ಆಗಿದ್ದಾರೆ. हमको आकर दुख से छुड़ाए वो भी बिंदु है, तो बाबा को निरंतर याद करना पड़े. ನಮ್ಮನ್ನ ಬಂದು ದುಃಖದಿಂದ ಬಿಡುಗಡೆ ಮಾಡಲಿ, ಅವರು ಬಿಂದು ಆಗಿದ್ದಾರೆ, ತಂದೆಯನ್ನ ನಿರಂತರ ನೆನಪು ಮಾಡಬೇಕು. बाकी हिस्ट्री ज्योग्राफी जानना कोई बड़ी बात नहीं, बल समझने के लिए आते, परंतु इस अवस्था में तत्पर रहे कि मैं आत्मा हूँ, इसमें मेहनत. ಬಾಕಿ ಹಿಸ್ಟ್ರಿ ಜಾಗ್ರಫಿ ತಿಳ್ಕೊಳೋದೇನು ದೊಡ್ಡ ಮಾತಲ್ಲ, ಬಲೆ ಅರ್ಥ ಮಾಡ್ಕೊಳೋಕ್ಕೋಸ್ಕರ ಬರ್ತಾರೆ, ಆದರೆ ಆ ಸ್ಥಿತಿಯಲ್ಲೇ ಮುಳುಗಿರಬೇಕು. ನಾನು ಆತ್ಮ, ಇದರಲ್ಲೇ ಶ್ರಮ ಇದೆ. आत्मा परमात्मा की बात तो तुमको भी बाबा ही आकर समझाते, सृष्टि का चक्र तो सहज है ना. ಆತ್ಮ ಪರಮಾತ್ಮನ ಮಾತು ನಮಗೆ ತಂದೆನೇ ಬಂದು ತಿಳಿಸ್ಕೊಡ್ತಾರೆ, ಸೃಷ್ಟಿಯ ಚಕ್ರ ಅಂತೂ ಸಹಜ ಅಲ್ವಾ. जितना हो सके उठते बैठते देही अभिमानी बनने की मेहनत करनी. देही अभिमानी बहुत शांत रहते हैं, समझते मुझे साइलेंस में जाना है.
ಎಷ್ಟಾದರೆ ಅಷ್ಟು ನಡೀತಾ ಕುತ್ಕೊಂತ ಆತ್ಮಿಕ ಸ್ಥಿತಿಯಲ್ಲಿರುವ ಶ್ರಮವನ್ನು ಮಾಡಬೇಕು. ಆತ್ಮಿಕ ಸ್ಥಿತಿಯಲ್ಲಿ ಇರೋರು ಬಹಳ ಶಾಂತವಾಗಿ ಇರ್ತಾರೆ. ತಿಳ್ಕೊಂತಾರೆ, ನಾನು ಸೈಲೆನ್ಸಲ್ಲಿ ಇರಬೇಕು. निराकारी दुनिया में जाकर विराजमान होना है, हमारा पार्ट अभी पूरा हो गया. ನಿರಾಕಾರಿ ಪ್ರಪಂಚದಲ್ಲಿ ಹೋಗಿ ನಾವು ಉಪಸ್ಥಿತ ಆಗಬೇಕು. ನಮ್ಮ ಪಾತ್ರ ಈಗ ಪೂರ್ತಿ ಆಯಿತು. बाबा का रूप छोटा बिंदी समझेंगे, वो कोई बड़ा लिंग नहीं, बाबा बहुत छोटा है. ತಂದೆಯ ರೂಪ ಬಹಳ ಸಣ್ಣದಾದ ಬಿಂದು ಅಂತ ಅರ್ಥ ಮಾಡ್ಕೊತಾರೆ. ಅವರೇನು ದೊಡ್ಡ ಲಿಂಗ ಅಲ್ಲ, ಅವರು ಬಹಳ ಸಣ್ಣದಾಗಿದ್ದಾರೆ. वही नॉलेजफुल सर्व के सद्गति दाता मैं आत्मा भी नॉलेजफुल बन रहा. ಅವರೇ ಜ್ಞಾನವಂತರು, ಸರ್ವರ ಸದ್ಗತಿ ದಾತ. ನಾನು ಆತ್ಮನು ಜ್ಞಾನವಂತನಾಗ್ತಾ ಇದ್ದೀನಿ. ऐसा चिंतन जब चले तब ऊंच पद पा सके, दुनिया भर में कोई आत्मा परमात्मा को नहीं जानती. ಈ ರೀತಿ ಚಿಂತನೆಯನ್ನು ನಡೆದಾಗ ನಾವು ಉನ್ನತವಾದ ಪದವಿಯನ್ನು ಪಡಿತೀವಿ. ಪ್ರಪಂಚದಲ್ಲಿ ಯಾರಿಗೂ ಆತ್ಮ ಪರಮಾತ್ಮನ ಅರಿವಿಲ್ಲ. तुम ब्राह्मणों ने अभी जाना, सन्यासी भी नहीं जानते, ना आकर समझते हैं. ತಾವು ಬ್ರಾಹ್ಮಣರು ಈಗ ಅರ್ಥ ಮಾಡ್ಕೊಂಡಿದ್ದೀರ, ಸನ್ಯಾಸಿಗಳಿಗೂ ಗೊತ್ತಿಲ್ಲ, ಬಂದು ತಿಳ್ಕೊಳೋದು ಇಲ್ಲ. वो तो सब अपने अपने धर्म में ही आने वाले हिसाब किताब चुप्त कर चले जाएंगे. तुमको ही मेहनत करने से बाबा से वर्षा मिलेगा. ಅವರು ತಮ್ಮ ತಮ್ಮ ಧರ್ಮದಲ್ಲೇ ಬರ್ತಾರೆ, ಲೆಕ್ಕಾಚಾರ ಚುಕ್ತ ಮಾಡಿ ಹೋಗ್ತಾರೆ. ನೀವು ಶ್ರಮ ಮಾಡ್ತೀರಾ, ತಂದೆಯಿಂದ ಆಸ್ತಿ ಸಿಗತ್ತೆ. आप ये देही अभिमानी बनना, दिल तो आत्मा में है ना, आत्मा को ही दिल बाप से लगाना है, दिल शरीर में नहीं. शरीर के तो सब स्थूल ऑर्गन्स हैं. ಇವಾಗ ದೇಹಿ ಅಭಿಮಾನಿ ಆಗಬೇಕು. ಹೃದಯ ಆತ್ಮದಲ್ಲೇ ಇದೆ. ಆತ್ಮದಲ್ಲಿ ಹೃದಯ ಇರೋದ್ರಿಂದ ಹೃದಯವನ್ನು ತಂದೆ ಕಡೆ ಜೋಡಣೆ ಮಾಡಬೇಕು. ಶರೀರದ ಹೃದಯ ಅಲ್ಲ, ಶರೀರದಲ್ಲಿ ಸ್ಥೂಲವಾದ ಕರ್ಮೇಂದ್ರಿಯಗಳಿದೆ. दिल को लगाना ये आत्मा का काम है, अपने को आत्मा समझ फिर परमात्मा बाबा से दिल लगा. ಹೃದಯವನ್ನು ತೊಡಗಿಸೋದು ಆತ್ಮದ ಕೆಲಸ ಆಗಿದೆ. ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಪರಮಾತ್ಮನ ಜೊತೆ ಹೃದಯವನ್ನು ತೊಡಗಿಸಬೇಕಾಗಿದೆ. आत्मा बहुत सूक्ष्म है, कितनी छोटी सूक्ष्म आत्मा है, पाठ कितना बजाती, ये है कुदरत. ಆತ್ಮ ಬಹಳ ಸೂಕ್ಷ್ಮ ಆಗಿದೆ. ಎಷ್ಟು ಸಣ್ಣ ಸೂಕ್ಷ್ಮ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತೆ, ಇದೇ ಪ್ರಕೃತಿ. इतनी छोटी चीज में कितने अविनाशी पाठ भरा है, ये कभी मिटने वाला नहीं, बहुत सूक्ष्म. ಇಷ್ಟು ಸಣ್ಣದಾದ ವಸ್ತುವಿನಲ್ಲಿ ಎಷ್ಟು ಅವಿನಾಶಿ ಪಾತ್ರ ತುಂಬಿದೆ, ಇದೆಂದೂ ಅಳಿಸೋದಿಲ್ಲ, ಬಹಳ ಸೂಕ್ಷ್ಮ. तुम कोशिश करेंगे तो भी बड़ी चीज याद आ जाएंगे, मैं आत्मा छोटा स्टार हूँ तो बाप भी छोटा है. ತಾವು ಪ್ರಯತ್ನ ಮಾಡಿದಾಗ ದೊಡ್ಡ ವಸ್ತುನು ನೆನಪಿಗೆ ಬರುತ್ತೆ. ನಾನು ಆತ್ಮ ಸಣ್ಣದಾದ ನಕ್ಷತ್ರ, ನನ್ನ ತಂದೆನೂ ಸಣ್ಣದಾಗಿದ್ದಾರೆ. तुम बच्चों को पहले पहले मेहनत ये करनी है, इतनी छोटी सी आत्मा ही इस समय पतित बनी. ತಾವು ಮಕ್ಕಳು ಮೊಟ್ಟ ಮೊದಲು ಈ ಶ್ರಮವನ್ನು ಮಾಡಬೇಕು. ಇಷ್ಟು ಸಣ್ಣದಾದ ಆತ್ಮದಲ್ಲಿ ಈ ಸಮಯ ಪತಿತ ಆಗಿದೆ. आत्मा को पावन बनाने का पहले पहले उपाय है पढ़ाई पढ़नी. बाकी खेलना कूदना तो अलग बात है, खेलना के भी एक हुनर है. पढ़ाई से मर्तबा मिलता, खेल कूद से मर्तबा नहीं मिलती. ಆತ್ಮವನ್ನು ಪಾವನ ಮಾಡೋಕ್ಕೋಸ್ಕರ ಮೊಟ್ಟ ಮೊದಲು ಉಪಾಯ ಆಗಿದೆ, ವಿದ್ಯೆಯನ್ನು ಓದಬೇಕು. ಬಾಕಿ ಆಟ ಪಾಠ ಅದು ಬೇರೆ ಮಾತು. ಆಟದಿಂದ ನಾವೇನು ಪಾವನ ಆಗಲ್ಲ, ಆಟ ಒಂದು ಕಲೆಯಾಗಿದೆ. ವಿದ್ಯೆಯಿಂದ ಪದವಿ ಸಿಗತ್ತೆ, ಆಟ ಪಾಠದಿಂದ ಪದವಿ ಸಿಗಲ್ಲ. खेल आदि के डिपार्टमेंट अलग होते, उनसे ज्ञान और योग का कनेक्शन ही नहीं. ಆಟದ ಡಿಪಾರ್ಟ್ಮೆಂಟೇ ಬೇರೆ ಆಗಿದೆ, ಅದರಲ್ಲಿ ಜ್ಞಾನ ಯೋಗದ ಸಂಬಂಧ ಇಲ್ಲ. ये भोग आदि लगाना भी खेल है, मुख्य बात है याद की. ಭೋಗವನ್ನು ಇಡೋದು ಒಂದು ಆಟ ಆಗಿದೆ, ಮುಖ್ಯ ಮಾತಾಗಿದೆ
ನೆನಪು. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. धर्मराज की सजाओं से बचने के लिए याद की गुप्त मेहनत करना. ಧರ್ಮರಾಜನ ಶಿಕ್ಷೆಯಿಂದ ಬಿಡುಗಡೆ ಆಗೋಕ್ಕೋಸ್ಕರ ನೆನಪಿನ ಗುಪ್ತ ಶ್ರಮವನ್ನ ಮಾಡಬೇಕು. पावन बनने का उपाय है अपने को आत्मा बिंदी समझ बिंदु बाबा को याद कर. ಪಾವನರಾಗುವ ಉಪಾಯ ಆಗಿದೆ ನಿಮ್ಮನ್ನ ನೀವು ಬಿಂದು ಅಂತ ತಿಳಿದು ಬಿಂದು ತಂದೆಯನ್ನ ನೆನಪು ಮಾಡಿ. ಎರಡನೇದು, ज्ञान में अपने आप को मियाँ मिट्टू नहीं समझना, एक रस अवस्था बनाने की अभ्यास करना है. ಜ್ಞಾನದಲ್ಲಿ ತಮ್ಮನ್ನ ತಾವು ಬಹಳಷ್ಟು ತಿಳುವಳಿಕೆ ಉಳ್ಳವರು ಅನ್ಕೋಬೇಕು. ಏಕರಸ ಸ್ಥಿತಿಯನ್ನ ತಯಾರು ಮಾಡ್ಕೋಬೇಕು, ಅಭ್ಯಾಸವನ್ನ ಮಾಡಬೇಕು. ಬಾಬಾ ಕಾ ಜೋ ಫರ್ಮಾನ್ ಹೈ ಉಸೆ ಪಾಲನ್ ಕರ್ನಾ ಹೈ. ತಂದೆಯ ಆಜ್ಞೆ ಏನಿದೆ ಅದನ್ನ ಪಾಲನೆ ಮಾಡಬೇಕಾಗಿದೆ. ವರದಾನ, हर कर्म करते हुए कमल आसन पर विराजमान रहने वाले सहज व निरंतर योगी भव. ಪ್ರತಿ ಕರ್ಮವನ್ನ ಮಾಡ್ತಾ ಕಮಲ ಆಸನದಲ್ಲಿ ಉಪಸ್ಥಿತರಾಗಿರುವಂತವರು ಸಹಜ ಮತ್ತು ನಿರಂತರ ಯೋಗಿ ಭವ. निरंतर योग युक्त रहने के लिए कमल पुष्प के आसन पर सदा विराजमान रहो. ನಿರಂತರ ಯೋಗಯುಕ್ತರಾಗಿರಕ್ಕೋಸ್ಕರ ಕಮಲ ಪುಷ್ಪದ ಆಸನದಲ್ಲಿ ಸದಾ ಉಪಸ್ಥಿತರಾಗಿ. लेकिन कमल आसन पर वही स्थित रह सकते जो लाइट है. ಆದರೆ ಕಮಲ ಆಸನದಲ್ಲಿ ಅವರೇ ಸ್ಥಿತರಾಗಿರ್ತಾರೆ ಯಾರು ಬೆಳಕಾಗಿರ್ತಾರೆ, ಹಗುರ ಆಗಿರ್ತಾರೆ. ಕಿಸಿ ಭಿ ಪ್ರಕಾರ ಕಾ ಬೋಜ್ ಅರ್ಥಾತ್ ಬಂಧನ ನಾ ಹೋ. ಯಾವುದೇ ಪ್ರಕಾರದ ಭಾರ ಅಂದ್ರೆ ಬಂಧನ ಇರಬಾರದು. मन के संकल्पों का बोझ, संस्कारों का बोझ, दुनिया की विनाशी चीज के आकर्षण का बोझ, लौकिक संबंधों की ममता का बोझ. जब ये सब बोझ खत्म हो तब कमल आसन पर ವಿರಾಜಮಾನ್ ನಿರಂತರ ಯೋಗಿ ಬನ್ ಸಕ್ತೆ. ಮನಸ್ಸಿನ ಸಂಕಲ್ಪದ ಭಾರ, ಸಂಸ್ಕಾರಗಳ ಭಾರ, ಪ್ರಪಂಚದ ವಿನಾಶಿ ವಸ್ತುಗಳ ಆಕರ್ಷಣೆಯ ಭಾರ, ಲೌಕಿಕ ಸಂಬಂಧಗಳ ಮಮತ್ವದ ಭಾರ. ಯಾವಾಗ ಈ ಎಲ್ಲ ಭಾರಗಳು ಸಮಾಪ್ತಿಯಾಗತ್ತೆ ಆಗ ಕಮಲ ಆಸನದ ಮೇಲೆ ಉಪಸ್ಥಿತರಾಗಿ ನಿರಂತರ ಯೋಗಿ ಆಗಬಹುದಾಗಿದೆ. स्लोगन आಗಿದೆ, सहनशीलता का गुण धारण कर लो तो असत्यता का सहारा नहीं लेना पड़े. ಸಹನಶೀಲತೆಯ ಗುಣವನ್ನ ಧಾರಣೆ ಮಾಡಿ ಆಗ ಅಸತ್ಯದ ಆಶ್ರಯವನ್ನ ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಅವ್ಯಕ್ತ ಇಶಾರೆ. ಮಹಾನ್ बनने के लिए मधुरता नम्रता का गुण धारण करो. ಮಹಾನ್ ಆಗಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣವನ್ನ ಧಾರಣೆ ಮಾಡಿ. किसके संस्कार सरल मधुर होते तो वो संस्कार स्वरूप में आते हैं. ಯಾರ ಸಂಸ್ಕಾರ ಸರಳ ಮಧುರವಾಗಿರುತ್ತೆ ಅವರ ಸಂಸ್ಕಾರ ಸ್ವರೂಪದಲ್ಲಿ ಬರುತ್ತೆ. जब संस्कार बाप दादा के समान बन जाएंगे तो बाप दादा के स्वरूप सभी को देखने में आएंगे. ಯಾವಾಗ ಸಂಸ್ಕಾರ ಬಾಪ್ ದಾದವರ ಸಮಾನ ಆಗ್ಬಿಡುತ್ತೆ ಆಗ ಬಾಪ್ ದಾದವರ ಸ್ವರೂಪ ಎಲ್ಲರಿಗೂ ಕಾಣಿಸುತ್ತೆ. ಜೈಸೆ ಬಾಪ್ ದಾದಾ ವೈಸೆ ಓ ಬಹು ವಹಿ ಗುಣ ವಹಿ ಕರ್ತವ್ಯ ವಹಿ ಬೋಲ್ ವಹಿ ಸಂಕಲ್ಪ ಅನುಭವ ಹೋಂಗೆ. ಯಾವ ರೀತಿ ಬಾಪ್ ದಾದವರ ಗುಣ, ಕರ್ತವ್ಯ, ಮಾತು, ಸಂಕಲ್ಪ ಅದೇ ಅನುಭವ ಅವರಿಂದಲೂ ಆಗತ್ತೆ. ಸಭಿಕೆ ಮುಖ ಸೆ ನಿಕ್ಲೇಂಗಾ ಯೇ ತೋ ವಹಿ ಲಗ್ತೆ ಹೈ. ಎಲ್ಲರ ಬಾಯಿಂದ ಇದೇ ಬರುತ್ತೆ, ಇವರಂತೂ ಅವರೇ ಅನ್ಸುತ್ತೆ. ಓಂ ಶಾಂತಿ.